ಸ್ಟೂಡೆಂಟ್ಸ್ ವೆರಿ ಗುಡ್ ಮಾರ್ನಿಂಗ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಒಂದು ವರ್ಕ್ ಕೊಟ್ಟಿದ್ದೆ, 2 ಪ್ರಾಬ್ಲಮ್ಸ್ ಸೆಂಡ್ ಮಾಡಿದ್ದಲ್ವಾ. ನೋಡಿ, ಆ 2 ಪ್ರಾಬ್ಲಮ್ಸ್ ರಿಲೇಟೆಡ್ ಓನ್ಲಿ ಆನ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡೋದು ಮಾತ್ರ. ಸೊ ಫೈನಲ್ ಅಕೌಂಟ್ಸ್ ಅಂದರೆ ಕಮ್ಯಾಂಡ್ ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕು. ಸೊ ಗೊತ್ತಲ್ಲ ನಿಮಗೆ, ಕಮ್ಯಾಂಡ್ ಅಕೌಂಟ್ ಅಂದರೆ ಯಾವುದು? ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ 3 ಪ್ರಿಪೇರ್ ಮಾಡಬೇಕು. ಸೊ ಈಗ ಇಂಡಿವಿಜುವಲಾಗಿ ಪ್ರಿಪೇರ್ ಮಾಡಿ, ಸೊ ಮತ್ತೆ ಕಮೆಂಡಾಗಿ ಮತ್ತೆ ನೋಡೋಣ. ಸೊ ನಿಮಗೆ ಸೆಂಡ್ ಮಾಡಿದ್ದು ಓನ್ಲಿ ಟ್ರೇಡಿಂಗ್ ಅಕೌಂಟ್. ಸೊ ನೋಡಿ, ಟ್ರೇಡಿಂಗ್ ಅಕೌಂಟ್ ನೋಡಿ, ಪ್ರಿಪೇರ್ ಎ ಟ್ರೇಡಿಂಗ್ ಅಕೌಂಟ್ ಆಫ್ ಮಿಸಸ್ ಪ್ರೇಮ್ ಪ್ರಾಡಕ್ಟ್ಸ್ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ನಿಮಗೆ. ಸೊ ಇಲ್ಲಿ ಪ್ರಿಪೇರ್ ಮಾಡೋದಕ್ಕೆ ಏನು ಹೇಳಿದ್ದಾರೆ? ಓನ್ಲಿ ಟ್ರೇಡಿಂಗ್ ಅಕೌಂಟ್ ಮಾತ್ರ. ಸೊ ಇಲ್ಲಿ ಐಟಮ್ಸ್ ನಿಮಗೆ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡಿ ಅಂತ ಕೇಳಿದಾಗ ಓನ್ಲಿ ಟ್ರೇಡಿಂಗ್ ಐಟಮ್ಸ್ ಮಾತ್ರ ನೀವು ಕನ್ಸಿಡರ್ ಮಾಡಿ. ರಿಮೈನಿಂಗ್ ಅಕೌಂಟ್ ಮೀನ್ಸ್ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, P&L ಅಕೌಂಟ್ ಆಗಿರ್ಬೋದು, ಯಾವುದೇ ಐಟಮ್ಸ್ ಕೊಟ್ಟಾಗೋದನ್ನು ಸ್ಕಿಪ್ ಮಾಡಿ. ಸೊ ಬೇರೆ ಐಟಮ್ಸ್ ಏನಿದೆ ಸ್ಕಿಪ್ ಮಾಡಬೇಕು. ಓನ್ಲಿ ಟ್ರೇಡಿಂಗ್ ಅಕೌಂಟ್ಗೆ ಏನು ಅಪ್ಲಿಕೇಬಲ್ ಆಗುತ್ತೋ ಆ ಐಟಮ್ಸ್ ಮಾತ್ರ ತೊಗೊಂಡು ನೀವು ಪ್ರಿಪೇರ್ ಮಾಡಬೇಕು. ಸೊ ಬೇರೆ ಅಕೌಂಟ್ ಇದು ಯಾವುದೇ ಇರಲಿ, ಇದನ್ನೇನು ಮಾಡಬೇಕು? ನೀವು ಸ್ಕಿಪ್ ಮಾಡಬೇಕು. ಸೊ ಇದು ಫಾರ್ಮೆಟ್, ಇದು ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಕ್ರೆಡಿಟ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ನಿಮಗೆ ಡೆಬಿಟ್ ಸೈಡಿಂದ 2 ಗೊತ್ತಲ್ವಾ? 2 ಅನ್ನೋ ವರ್ಡಿಂದ ಸ್ಟಾರ್ಟ್ ಮಾಡ್ತೀರಾ. ಕ್ರೆಡಿಟ್ ಸೈಡ್ ಬೈ ಅನ್ನೋ ವರ್ಡಿಂದ ಸ್ಟಾರ್ಟ್ ಮಾಡ್ತೀರಾ. ಇಲ್ಲಿ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡಿ. ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ರಿಟರ್ನ್ಸ್ ಇನ್ವರ್ಡ್, ಸೇಲ್ಸ್, ರಿಟರ್ನ್ ಔಟ್ವರ್ಡ್, ಫ್ಯಾಕ್ಟರಿ ರೆಂಟ್, ವೇಜಸ್. ಇಲ್ಲಿ ಕೊಟ್ಟಿರೋದು ಎಲ್ಲನೂ ಟ್ರೇಡಿಂಗ್ ಅಕೌಂಟ್ದೇ ಕೊಟ್ಟಿದ್ದಾರೆ. P&L ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಯಾವುದು ಕೊಟ್ಟಿಲ್ಲ. ಸೊ ಇಲ್ಲಿರೋ ಕೊಟ್ಟಿರೋ ಐಟಮ್ಸ್ ಎಲ್ಲ ಕನ್ಸಿಡರ್ ಮಾಡಿ. ಸೊ ನಿಮಗೆ ಹೇಳಿ, ಕಾಮನ್ ಆಗಿ ಕ್ರೆಡಿಟ್ ಸೈಡ್ 2 ಐಟಮ್ಸ್ ಮಾತ್ರ ಬರುತ್ತೆ. ಯಾವುದು ಬರುತ್ತೆ ಹೇಳಿ? ಸೇಲ್ಸ್ ರಿಟರ್ನು ಮತ್ತು ಕ್ಲೋಸಿಂಗ್ ಸ್ಟಾಕ್. ಓಕೆನಾ? ಓಪನಿಂಗ್ ಸ್ಟಾಕ್ ಬಂದು ಟ್ರಯಲ್ ಬ್ಯಾಲೆನ್ಸ್ ಐಟಮ್ ಡೆಬಿಟ್ ಸೈಡ್, ಕ್ಲೋಸಿಂಗ್ ಸ್ಟಾಕ್ ಬಂದು ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್. ಸೊ ಅದು ಯಾವ ಐಟಮು? ಅಡ್ಜಸ್ಟ್ಮೆಂಟ್ ಐಟಮ್. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ ನಿಮಗೆ. ಕ್ಲೋಸಿಂಗ್ ಸ್ಟಾಕ್ ಅದನ್ನ ಎಲ್ಲಿ ತೊಗೋಬೇಕು? ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್. ನೆನಪಲ್ಲಿ ಇಟ್ಕೊಳ್ಳಿ. ಸೊ ಈಗ 1 by 1 ಟ್ರಾನ್ಸ್ಫರ್ ಮಾಡ್ಕೊ ಬನ್ನಿ. ಓಪನಿಂಗ್ ಸ್ಟಾಕ್ ಎಲ್ಲಿ ಬರುತ್ತೆ? ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್. ಓಪನಿಂಗ್ ಸ್ಟಾಕ್ 50,000. ಸೊ ನೆಕ್ಸ್ಟ್ ಪರ್ಚೇಸಸ್ ಎಲ್ಲಿ ಬರುತ್ತೆ? ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ಟು ಪರ್ಚೇಸಸ್. ಸೊ ಇನ್ನರ್ ಕಾಲಮ್ ತೊಗೊಳ್ಳಿ. ಸೊ ಅಲ್ಲಿ ರಿಟರ್ನ್ಸ್ ಕೊಟ್ಟಿದ್ದಾರೆ ನಿಮಗೆ. ರಿಟರ್ನ್ಸ್ ಇಲ್ಲ ಅಂದರೆ ಡೈರೆಕ್ಟಾಗಿ ಔಟರ್ ಕಾಲಮ್ ಪೋಸ್ಟ್ ಮಾಡಿ. ರಿಟರ್ನ್ಸ್ ಇದ್ದರೆ ಇನ್ನರ್ ಕಾಲಮಲ್ಲಿ ತೊಗೊಂಡು ಲೆಸ್ ಮಾಡಬೇಕು. ಸೊ ಪರ್ಚೇಸ್ 1,10,000 ಲೆಸ್ ಪರ್ಚೇಸ್ ರಿಟರ್ನ್ಸ್. ಇಲ್ಲಿ ನೋಡಿ, ಇಲ್ಲಿ ರಿಟರ್ನ್ ಔಟ್ವರ್ಡ್ ಮತ್ತು ರಿಟರ್ನ್ ಇನ್ವರ್ಡ್ ಇದೆ. ನಿಮಗೆ ಟ್ರಯಲ್ ಬ್ಯಾಲೆನ್ಸ್ ಮಾಡಿದಾಗ ಹೇಳಿದ್ದೀನಿ. ರಿಟರ್ನ್ಸ್ ಇನ್ವರ್ಡ್ ಅಂದರೆ ಸೇಲ್ಸ್ ರಿಟರ್ನ್, ರಿಟರ್ನ್ ಔಟ್ವರ್ಡ್ಸ್ ಅಂದರೆ ಪರ್ಚೇಸ್ ರಿಟರ್ನ್ಸ್. ಕ್ಲಿಯರ್? ಸೊ ಪರ್ಚೇಸ್ ರಿಟರ್ನ್ ಎಷ್ಟು? 7,000. ಸೊ 1,10,000 7 ಅಂದರೆ 1,03,000. ನೆಕ್ಸ್ಟ್ ಸೇಲ್ಸ್ ಎಲ್ಲಿ ಬರುತ್ತೆ? ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ಬೈ ಸೇಲ್ಸ್. ಸೇಮ್ ರಿಟರ್ನ್ಸ್ ಕೊಟ್ಟಿರಲ್ವಾ? ಸೊ ರಿಟರ್ನ್ಸ್ ಕೊಟ್ಟಿರೋದ್ರಿಂದ ಇನ್ನರ್ ಕಾಲಮ್ ಯೂಸ್ ಮಾಡಿ. 3 lakhs ಲೆಸ್ ಸೇಲ್ಸ್ ರಿಟರ್ನ್ಸ್ ಇನ್ವರ್ಡ್ ಮೀನ್ಸ್ ಸೇಲ್ಸ್ ರಿಟರ್ನ್. ಸೊ 5,000. ಸೊ 2,95,000. 2,95,000. ಸೊ ಸೇಲ್ಸ್ ಆಯಿತು, ರಿಟರ್ನ್ಸ್ ಔಟ್ವರ್ಡ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಫ್ಯಾಕ್ಟರಿ ರೆಂಟ್ ನೋಡಿ. ಆಫೀಸ್ ರೆಂಟ್ ಅಂತ ಕೊಟ್ಟರೆ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಫ್ಯಾಕ್ಟರಿ ರೆಂಟ್ ಕೊಟ್ಟರೆ ಟ್ರೇಡಿಂಗ್ ಅಕೌಂಟ್. ಎರಡಿಗೂ ಡಿಫ್ರೆನ್ಸ್. ಸೊ ಟ್ರೇಡಿಂಗ್ ಅಕೌಂಟಲ್ಲಿ ಫ್ಯಾಕ್ಟ್ರಿ ರಿಲೇಟೆಡ್ ಯೂಸ್ ಮಾಡ್ತೀರಾ. P&L ಅಲ್ಲಿ ಆಫೀಸ್ ಎಕ್ಸ್ಪೆನ್ಸಸ್ ಗೊತ್ತಲ್ವ ನಿಮಗೆ. ಸೊ ಫ್ಯಾಕ್ಟರಿ ರೆಂಟ್ ಟು ಫ್ಯಾಕ್ಟರಿ ರೆಂಟ್ 30,000. ನೆಕ್ಸ್ಟ್ ಟು ವೇಜಸ್ 40,000. ನೋಡಿ, ವೇಜಸ್ಗೆ ಅಡ್ಜಸ್ಟ್ಮೆಂಟ್ಸ್ ಏನು ಕೊಟ್ಟಿದ್ದಾರೆ? ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಯಾವುದೂ ಇಲ್ಲ ಬಿಡಿ, ಟ್ರೇಡಿಂಗ್ ಅಕೌಂಟ್ ಮಾತ್ರ. ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಪ್ರೀಪೇಯ್ಡ್ ಕೊಟ್ಟರೆ ಲೆಸ್ ಮಾಡಬೇಕು. ಸೊ ಗೊತ್ತಲ್ಲ ಎಲ್ಲರಿಗೂ? ಔಟ್ಸ್ಟ್ಯಾಂಡಿಂಗ್ ಮೀನ್ಸ್ ಆ್ಯಡ್, ಪ್ರೀಪೇಯ್ಡ್ ಮೀನ್ಸ್ ಲೆಸ್. ಸೊ ಇಲ್ಲ ಕೊಟ್ಟಿರೋ ಐಟಮ್ಸ್ ಎಲ್ಲ ನಾವು ಟ್ರಾನ್ಸ್ಫರ್ ಮಾಡಿದ್ವಿ. ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್, ಪರ್ಚೇಸ್ ಡೆಬಿಟ್ ಸೈಡ್, ರಿಟರ್ನ್ಸ್ ಔಟ್ವರ್ಡ್ ಕ್ರೆಡಿಟ್ ಸೈಡ್, ಸೇಲ್ಸ್ ಕ್ರೆಡಿಟ್ ಸೈಡ್, ರಿಟರ್ನ್ ಔಟ್ವರ್ಡ್ ಪರ್ಚೇಸ್ ರಿಟರ್ನ್ ಡೆಬಿಟ್ ಸೈಡ್, ಫ್ಯಾಕ್ಟರಿ ರೆಂಟ್ ಡೆಬಿಟ್, ವೇಜಸ್ ಡೆಬಿಟ್ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ವಿ. ಜಸ್ಟ್ ಈಗ ಕ್ಲೋಸ್ ಮಾಡಿ. ಸೊ ಕ್ಲೋಸ್ ಮಾಡೋದು ನೀವು ಲೆಜರ್ ಕ್ಲೋಸ್ ಮಾಡ್ತಾರಲ್ವ, ಸೇಮ್ ಆ್ಯಸ್ ಇಟ್ ಈಸ್ ಲೆಜರ್ನ ಯಾವ ರೀತಿ ಕ್ಲೋಸ್ ಮಾಡ್ತೀರೋ ಅದೇ ರೀತಿ. ಸೊ ರಫ್ ವರ್ಕ್ ಮಾಡ್ಕೊಳ್ಳಿ. ಡೆಬಿಟ್ ಸೈಡ್ ಜಾಸ್ತಿ ಬರುತ್ತಾ,
ಕ್ರೆಡಿಟ್ ಸೈಡ್ ಜಾಸ್ತಿ ಬರ್ತದೆ ನೋಡಿ. ಕಂಪೇರ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡೇ ಎಷ್ಟು ಅಮೌಂಟ್ ಬರ್ತಾಯಿದೆ. ಸೊ 2,95,000 2,95,000. ಸೊ 2,95,000 ರಿಮೈನಿಂಗ್ ಐಟಮ್ಸ್ ಎಲ್ಲ ಲೆಸ್ ಮಾಡಿ. ಸೊ ಲೆಸ್ ಮಾಡಿದಾಗ ಒಂದು ವ್ಯಾಲ್ಯೂ ಬರುತ್ತೆ 72,000. ಸೊ ಇದಕ್ಕೆ ಅಂತ ಬರೀಬೇಕು, ನಿಮಗೆ ಡೆಬಿಟ್ ಸೈಡ್ ಹೈಯೆಸ್ಟ್ ಅಮೌಂಟ್ ಬಂದರೆ ಇದು ಕಡೆ ಜಾಸ್ತಿ ಬಂದು ಕ್ರೆಡಿಟ್ ಸೈಡ್, ಡೆಬಿಟ್ ಸೈಡ್ ಕಡಿಮೆ ಬಂದರೆ ಗ್ರಾಸ್ ಪ್ರಾಫಿಟ್. ಅದೇ ಇಂಟರ್ಚೇಂಜ್ ಆದರೆ ಗ್ರಾಸ್ ಲಾಸ್. ಸೊ ಗ್ರಾಸ್ ಪ್ರಾಫಿಟ್ ಬ್ರ್ಯಾಕೆಟ್ಸಲ್ಲಿ ಬರೀರಿ, ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಗ್ರಾಸ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 72,000. ಸೊ ಈಗ ಪ್ರಾಫಿಟ್ ಟ್ರಾನ್ಸ್ಫರ್ ಟು P&L ಅಕೌಂಟ್ ಬರ್ತೀರಲ್ವಾ. ಸೊ ನೆಕ್ಸ್ಟ್ P&L ಬರೀತೀರಲ್ವಾ. P&L ಬರೆದಾಗ ಗ್ರಾಸ್ ಪ್ರಾಫಿಟ್, ನಿಮಗೆ ಟ್ರೇಡಿಂಗ್ ಅಕೌಂಟಲ್ಲಿ ಗ್ರಾಸ್ ಪ್ರಾಫಿಟ್ ಬಂದರೆ ಅದನ್ನು P&L ಅಕೌಂಟಲ್ಲಿ ಬರೀಬೇಕು. ಇಂಟರ್ಚೇಂಜ್ ಆಗುತ್ತೆ. ಇದು ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ? P&L ಅಕೌಂಟ್ ಮಾಡಿದಾಗ ಕ್ರೆಡಿಟ್ ಸೈಡ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇಂಟರ್ಚೇಂಜ್ ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ? ಕ್ರೆಡಿಟ್ ಸೈಡ್ಗೆ ಆಗುತ್ತೆ. ಅದೇ ನಿಮಗೆ ಗ್ರಾಸ್ ಲಾಸ್ ಬಂದಾಗ, ನೆಕ್ಸ್ಟ್ ಯಾವುದು? ಗ್ರಾಸ್ ಲಾಸ್ ಬಂದಾಗ P&L ಅಕೌಂಟ್ಗೆ ಎಲ್ಲಿ ಹೋಗುತ್ತೆ? ಡೆಬಿಟ್ ಸೈಡ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಡೆಬಿಟ್ ಸೈಡ್ ನೋಡಿ, ಇಂಟರ್ಚೇಂಜ್ ಅಷ್ಟೇ, ಇಂಟರ್ಚೇಂಜ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಇಂಟರ್ಚೇಂಜ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಟ್ರೇಡಿಂಗ್ ಅಕೌಂಟ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಟ್ರೇಡಿಂಗ್ ಅಕೌಂಟ್ ನಿಮಗೆ ಕ್ರೆಡಿಟ್ ಸೈಡ್ ಓನ್ಲಿ 2 ಐಟಮ್ಸ್ ಮ್ಯಾಕ್ಸಿಮಮ್. ಒಂದು ಸೇಲ್ಸು ರಿಟರ್ನ್ಸ್ ಕೊಟ್ಟರೆ ಲೆಸ್ ಮಾಡಬೇಕು. ಇನ್ನೊಂದು ಯಾವ್ದು ಬರುತ್ತೆ? ಕ್ಲೋಸಿಂಗ್ ಸ್ಟಾಕ್ ಎಲ್ಲಿರುತ್ತೆ? ಅಡ್ಜಸ್ಟ್ಮೆಂಟ್ಸಲ್ಲಿ ಇರುತ್ತೆ. ನೆಕ್ಸ್ಟ್ ಡೆಬಿಟ್ ಸೈಡ್ ನೋಡಿ, ಓಪನಿಂಗ್ ಸ್ಟಾಕ್ ಟ್ರಯಲ್ ಬ್ಯಾಲೆನ್ಸಲ್ಲಿ ಇರುತ್ತೆ. ಪರ್ಚೇಸಸ್, ಫ್ಯಾಕ್ಟರಿ, ಎನಿ ಫ್ಯಾಕ್ಟರಿ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅಲ್ಲದಾ. ಸೊ ಅವೆಲ್ಲ ಎಲ್ಲಿ ತೊಗೊತೀರಾ? ಡೆಬಿಟ್ ಸೈಡ್ ಕನ್ಸಿಡರ್ ಮಾಡ್ತೀರಾ. ಓಕೆನಾ? ಸೊ ನೋಡಿ, ಕ್ರೆಡಿಟ್ ಸೈಡ್ ಎಷ್ಟು ಅಮೌಂಟ್ ಜಾಸ್ತಿ ಬಂದು ಡೆಬಿಟ್ ಸೈಡ್ ಕಡಿಮೆ ಬಂದರೆ ಗ್ರಾಸ್ ಪ್ರಾಫಿಟ್, ಡೆಬಿಟ್ ಸೈಡ್ ಜಾಸ್ತಿ ಬಂದು ಕ್ರೆಡಿಟ್ ಸೈಡ್ ಕಡಿಮೆ ಬಂದರೆ ಗ್ರಾಸ್ ಲಾಸ್. ಓಕೆನಾ? ಸೊ ಇಲ್ಲಿ ಗ್ರಾಸ್ ಪ್ರಾಫಿಟ್ ಬರ್ದಿರಾ, ಇಲ್ಲಿ ಗ್ರಾಸ್ ಲಾಸ್ ಅಂತ ಮತ್ತೆ ಬರೀಕ್ಕೆ ಹೋಗಬೇಡಿ. ನಿಮಗೆ ಫಾರ್ಮೆಟಲ್ಲಿ ನಾನು ಎರಡೂ ಬರ್ದಿದ್ದೀನಿ, ಗ್ರಾಸ್ ಪ್ರಾಫಿಟ್ ಆ್ಯಂಡ್ ಗ್ರಾಸ್ ಲಾಸ್, ಯಾಕಂದರೆ ನಿಮಗೆ ಅರ್ಥ ಆಗಲಿ ಅಂತ. ಸೊ ಇಲ್ಲಿ ಗ್ರಾಸ್ ಪ್ರಾಫಿಟ್ ಬಂದರೆ ಗ್ರಾಸ್ ಪ್ರಾಫಿಟ್ ಮಾತ್ರ ಬರೆದು ಮೆನ್ಷನ್ ಮಾಡಬೇಕು. ಗ್ರಾಸ್ ಲಾಸ್ ಬಂದರೆ ಗ್ರಾಸ್ ಲಾಸ್ ಮಾತ್ರ ಬರೀಬೇಕಷ್ಟೇ, ಎರಡೂ ಬರೆಯೋಕ್ಕೆ ಹೋಗಬಾರ್ದು. ಈ ಪ್ರಾಬ್ಲಮಲ್ಲಿ ನಮಗೆ ಗ್ರಾಸ್ ಪ್ರಾಫಿಟ್ ಬಂದಿದೆ, ಸೊ ಗ್ರಾಸ್ ಪ್ರಾಫಿಟ್ ಮೆನ್ಷನ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ಗ್ರಾಸ್ ಲಾಸ್ ಅಂತ ಬರೆದು ಮೆನ್ಷನ್ ಮಾಡೋಕ್ಕೆ ಹೋಗಬೇಡಿ. ಕ್ಲಿಯರ್? ಸೊ ಗ್ರಾಸ್ ಪ್ರಾಫಿಟ್ ಬಂದಿದೆ. ಸೊ P&L ಅಕೌಂಟ್ ಟ್ರಾನ್ಸ್ಫರ್ ಮಾಡಿದಾಗ ಎಲ್ಲಿ ಹೋಗುತ್ತದು? ಕ್ರೆಡಿಟ್ ಸೈಡ್. ಗ್ರಾಸ್ ಲಾಸ್ ಬಂದರೆ ಡೆಬಿಟ್ ಸೈಡ್. ಇಂಟರ್ಚೇಂಜ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ನಿಮಗೆ ಸೆಕೆಂಡ್ ಪ್ರಾಬ್ಲಮ್ ಒಂದು ಕೊಟ್ಟಿದ್ದೆ. ಸೊ ಇದು ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ನೀವೇ ಟ್ರೈ ಮಾಡಿ. ಸೊ ಮತ್ತೆ ಈಗ ಇನ್ನೂ ಒಂದು ಹೋಮ್ವರ್ಕ್ ಸೆಂಡ್ ಮಾಡ್ತೀನಿ, ಇದು ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ನೀವು ಮಾಡಿ. ಮತ್ತು ಇನ್ನೂ ಒಂದು ಹೋಮ್ವರ್ಕ್ ಕೊಡ್ತೀನಿ, ಅದನ್ನು ನೀವೇ ಟ್ರೈ ಮಾಡಬೇಕು ಎಲ್ಲರೂ. ಸೊ 2 ಪ್ರಾಬ್ಲಮ್ಸ್ ಸೆಂಡ್ ಮಾಡ್ತೀನಿ, ಟ್ರೇಡಿಂಗ್ ಅಕೌಂಟು ಸಾಲ್ವ್ ಮಾಡಿ. ನೋಡಿ, ಓಪನಿಂಗ್ ಸ್ಟಾಕ್ ಎಲ್ಲಿ ಬರುತ್ತೆ? ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್. ಪರ್ಚೇಸಸ್ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್. ರಿಟರ್ನ್ಸ್ ಇದ್ದರೆ ಇನ್ನರ್ ಕಾಲಮ್ ತೊಗೊಳ್ಳಿ. ರಿಟರ್ನ್ಸ್ ಇದೆಯೋ ಒಂದು ಚೆಕ್ ಮಾಡ್ಕೊಂಬಿಡಿ. ನೋಡಿ, ಪರ್ಚೇಸ್ ರಿಟರ್ನ್ಸ್ ಕೊಟ್ಟಿದ್ದಾರೆ. ಸೊ ಏನು ಮಾಡಬೇಕು? ಪರ್ಚೇಸ್ ಇನ್ನರ್ ಕಾಲಮ್ ತೊಗೊಳ್ಳಿ, ರಿಟರ್ನ್ಸ್ ಲೆಸ್ ಮಾಡಿ, ಮತ್ತು ಔಟರ್ ಕಾಲಮಲ್ಲಿ ಹಾಕ್ಕೊಳ್ಳಿ. ಪರ್ಚೇಸ್ಗೆ ಸೇಲ್ಸು ಸೇಮ್ ಆ್ಯಸ್ ಇಟ್ ಈಸ್. ಸೇಲ್ಸ್ ರಿಟರ್ನ್ಸ್ ಎರಡೂ ಕೊಟ್ಟಿದ್ದಾರೆ. ಸೇಲ್ಸ್ ಇನ್ನರ್ ಕಾಲಮ್, ರಿಟರ್ನ್ಸ್ ಇನ್ನರ್ ಕಾಲಮಲ್ಲಿ ತೊಗೊಂಡು ಲೆಸ್ ಮಾಡಿ, ಮತ್ತು ಔಟರ್ ಕಾಲಮ್ ತೊಗೊಳ್ಳಿ. ಪರ್ಚೇಸ್ ಬಂದು ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್, ಸೇಲ್ಸ್ ಬಂದು ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್. ಸೊ ಎಲ್ಲರೂ ಕ್ಲಿಯರ್ ಅಲ್ವಾ? ಓಪನಿಂಗ್ ಸ್ಟಾಕ್ ಎಲ್ಲಿ ಬರುತ್ತೆ? ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್. ಸೊ ಪರ್ಚೇಸ್ ಸೇಲ್ಸ್, ಪರ್ಚೇಸ್ ಸೇಲ್ಸ್. ಓಕೆ, ಕ್ಯಾರೇಜ್ ಆನ್ ಪರ್ಚೇಸಸ್ ನೋಡಿ, ಕ್ಯಾರೇಜ್ ಆನ್ ಪರ್ಚೇಸ್ ಬಂದು ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ತೊಗೊಳ್ಳಿ. ಕ್ಯಾರೇಜ್ ಆನ್ ಪರ್ಚೇಸ್ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್. ಸೊ ಕ್ಯಾರೇಜ್ ಆನ್ ಸೇಲ್ಸ್ ಇದು ಬಂದು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಈ ಐಟಮ್ನ ಕನ್ಸಿಡರ್ ಮಾಡಬೇಡಿ, ಸ್ಕಿಪ್ ಮಾಡಿ. ಕ್ಯಾರೇಜ್ ಆನ್ ಸೇಲ್ಸ್ 15,000 ಸ್ಕಿಪ್ ಮಾಡಿ. ನೆಕ್ಸ್ಟ್ ಫ್ಯಾಕ್ಟರಿ ರೆಂಟ್ ಗೊತ್ತಲ್ಲ, ಆಲ್ರೆಡಿ ಬಂದಿದೆ ಪ್ರೀವಿಯಸ್ ಪ್ರಾಬ್ಲಮಲ್ಲಿ. ಫ್ಯಾಕ್ಟರಿ ರೆಂಟ್ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್. ನೆಕ್ಸ್ಟ್ ಆಫೀಸ್ ರೆಂಟ್ ನೋಡಿ, ಫ್ಯಾಕ್ಟರಿ ಬಂದು ಟ್ರೇಡಿಂಗ್ ಅಕೌಂಟು, ಆಫೀಸ್ ಬಂದು P&L ಅಕೌಂಟ್. ಸೊ 18,000 ಏನು ಮಾಡಬೇಕು? ಈಗ ಆಫೀಸ್ ರೆಂಟ್ನ ಸ್ಕಿಪ್ ಮಾಡಬೇಕು, ಯಾಕಂದರೆ ನಾವು ಮಾಡ್ತಾ ಇರೋದು ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್ ಮಾಡ್ತಾ ಇಲ್ಲ. ಸೊ ಏನು ಮಾಡ್ತೀರಾ? ಆಫೀಸ್ ರೆಂಟ್ನ ಸ್ಕಿಪ್ ಮಾಡಿ. ಸೊ ಫ್ಯಾಕ್ಟರಿ ರೆಂಟ್ ಟ್ರೇಡಿಂಗ್ ಅಕೌಂಟ್, ಆಫೀಸ್ ರೆಂಟ್ P&L ಅಕೌಂಟ್ ಸ್ಕಿಪ್ ಮಾಡಿ. ನೆಕ್ಸ್ಟ್ ಡೆಕ್ಕನ್ ಕ್ಲಿಯರಿಂಗ್ ಚಾರ್ಜಸ್, ಇದು ಕ್ಲಿಯರಿಂಗ್ ಚಾರ್ಜಸ್ ಬಂದು ಟ್ರೇಡಿಂಗ್ ಅಕೌಂಟಲ್ಲೇ ಬರುತ್ತೆ, ಡೆಬಿಟ್ ಸೈಡ್. ನೆಕ್ಸ್ಟ್ ಫ್ರೈಟ್ ಆ್ಯಂಡ್ ಆಕ್ಟ್ರಾಯಿಲ್ ಬಂದು ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ತೊಗೊಳ್ಳಿ. ನೆಕ್ಸ್ಟ್ ಕೂಲ್ ಗ್ಯಾಸ್ ಆ್ಯಂಡ್ ವಾಟರ್ ಇದು ಫ್ಯಾಕ್ಟರಿ ರಿಲೇಟೆಡ್ ಎಕ್ಸ್ಪೆನ್ಸಸ್. ಓಕೆನಾ? ಡೈರೆಕ್ಟ್ ಎಕ್ಸ್ಪೆನ್ಸು ಇದು. ಸೊ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ತೊಗೊಳ್ಳಿ. ಕ್ಲಿಯರ್ ಎಲ್ಲರಿಗೂ?
ಸೊ ಕ್ರೆಡಿಟ್ ಸೈಡ್ ಬಂದು ಓನ್ಲಿ ಸೇಲ್ಸ್ ರಿಟರ್ನ್, ಡೆಬಿಟ್ ಸೈಡ್ ತಗೊಳ್ಳಿ. ಸ್ಕಿಪ್ ಮಾಡೋ ಐಟಮ್ಸು ಕ್ಯಾರೇಜ್ ಆ್ಯಂಡ್ ಸೇಲ್ಸ್ ಒಂದು, ಆಫೀಸ್ ರೆಂಟ್, ರಿಮೈನಿಂಗ್ ಎಲ್ಲನೂ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ಕನ್ಸಿಡರ್ ಮಾಡಿ. ಕ್ಲಿಯರ್? ಸೊ ಈ ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ, ನಿಮ್ಮ ಹತ್ರ ಇದೆ ಅಲ್ವಾ? ಸೊ ಸಾಲ್ವ್ ಮಾಡಿ. ಈಗ ಟ್ರೇಡಿಂಗ್ ಅಕೌಂಟ್ ಇದೆ, 1 or 2 ಪ್ರಾಬ್ಲಮ್ಸ್ ಸೆಂಡ್ ಮಾಡ್ತೀನಿ ನಿಮಗೆ. ಸೊ ಅದನ್ನು ಟ್ರೈ ಮಾಡಿ ನೀವೇ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ P&L ಅಕೌಂಟ್ ಮಾಡೋಣ. ಸೊ ಟ್ರೇಡಿಂಗ್ ಅಕೌಂಟ್ 4 ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಸಾಕು, P&L ಅಕೌಂಟ್ ನೆಕ್ಸ್ಟ್ ಮಾಡೋಣ. ಸೊ ಕೆಲವರು, ಸೊ ನಿಮಗೆ ಗೊತ್ತು ಆಲ್ರೆಡಿ ಅನೌನ್ಸ್ ಆಗಿದೆಯಲ್ವಾ, ಫಸ್ಟ್ PU ಪ್ರಮೋಟೆಡ್ ಅಂತ. ಸೊ ಫಸ್ಟ್ PU ಪ್ರಮೋಟೆಡ್ ಅಂತ ಬಂದಿದೆ ನಿಮಗೆ. ಸೊ ಈಗ ಸೆಕೆಂಡ್ ಇಯರ್ಗೆ ಪ್ರಮೋಟ್ ಆಗಿದ್ದೀರಾ ಅಂತ. ಸೊ ಕೆಲವ್ರಿಗೆ ಪ್ರಮೋಟ್ ಆಗಿದ್ದೀವಿ, ಸೊ ಇನ್ನು ಆನ್ಲೈನ್ ಕ್ಲಾಸ್ ಕೇಳೋ ನೆಸಿಟಿ ಇಲ್ಲ ಆ ಥರ ಅಂದ್ಕೊಂಡ್ರೆ ನಿಮಗೆ ಲಾಸ್ ಅದು. ಸೊ ರೀಸನ್ ಇಷ್ಟೇ, ನಿಮಗೆ ಫಸ್ಟಿಂದ ನಾನು ಹೇಳ್ತಾ ಇದ್ದೀನಿ. ಸೊ ನಿಮಗೆ ಸೆಕೆಂಡ್ ಇಯರ್ಗೆ ಯೂಸ್ಫುಲ್ ಆಗೋ ಚಾಪ್ಟರ್ ಒಂದೇ ಒಂದು ಅಂತ ಹೇಳಿದ್ದೀನಿ, ಅದೇ ಫೈನಲ್ ಅಕೌಂಟ್ಸ್. ಸೊ ಫಸ್ಟಿಂದ ನಿಮಗೆ ಬಿಗಿನಿಂಗಿಂದ ಹೇಳ್ತಾ ಇದ್ದೀನಿ, ಫ್ಯೂಚರಲ್ಲಿ ಆ ಸೆಕೆಂಡ್ ಇಯರ್ಗೆ ಯೂಸ್ಫುಲ್ ಆಗೋ ಚಾಪ್ಟರ್ ಅಂದರೆ ಫೈನಲ್ ಅಕೌಂಟ್ ಅಂತ ಹೇಳಿದ್ದೀನಿ. ಸೊ ಈಗ ನಾವು ಮಾಡ್ತಾ ಇರೋದು ಫೈನಲ್ ಅಕೌಂಟ್ಸೇ. ಸೊ ಫೈನಲ್ ಅಕೌಂಟ್ಸ್ ನೀವು ಯಾರು ಬೇಸಿಕ್ಸ್ ಕಲ್ತ್ಕೊಳ್ತೀರಾ, ಬೇಸಿಕ್ಸ್ ಯಾರು ಫೈನಲ್ ಅಕೌಂಟ್ ಕಲ್ತ್ಕೊಳ್ತೀರಾ, ಸೆಕೆಂಡ್ PUಗೆ ಸ್ವಲ್ಪ ಈಸಿ ಆಗುತ್ತೆ, ಟಾಪಿಕ್ ಅರ್ಥ ಆಗುತ್ತೆ. ಸೊ ಓನ್ಲಿ ಇವಾಗೇನು ಫಸ್ಟ್ ಫೈನಲ್ ಅಕೌಂಟಲ್ಲಿ ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ, ಟ್ರಯಲ್ ಬ್ಯಾಲೆನ್ಸು ವಿತ್ ಅಡ್ಜಸ್ಟ್ಮೆಂಟ್ಸ್. ನಿಮಗೆ ಸೆಕೆಂಡ್ PUಯಲ್ಲಿ ಎಲ್ಲನೂ ಅಷ್ಟೇ, ಓನ್ಲಿ ರಿಲೇಟೆಡ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ಸ್ ಮೇಲೇ ಪ್ರಾಬ್ಲಮ್ಸ್ ಬರೋದು. ನೀವೇನು ಈಗ ಸಿಂಗಲ್ ಕಲಮ್ ಮಾಡಿದ್ದೀರಾ, ಸಬ್ಸಿಡಿ ಬುಕ್ಸ್ ಮಾಡಿದ್ದೀರಾ, ಜನರಲ್ ಎಂಟ್ರೀಸ್, ಅವ್ರು ಯಾವುದೂ ಬರೋದಿಲ್ಲ ಸೆಕೆಂಡ್ ಇಯರಲ್ಲಿ ಬರೋದು ಅಡ್ಜಸ್ಟ್ಮೆಂಟ್ಸ್ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಅದನ್ನು ನಿಮ್ಗೆ ಬೇಸಿಕ್ಸ್ ಅರ್ಥ ಆಗಬೇಕು ಅಂದರೆ ಫೈನಲ್ ಅಕೌಂಟ್ಸ್ ಕಂಪಲ್ಸರಿ ಎಲ್ಲರೂ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕಲ್ತ್ಕೊಳ್ಳಿ. ಸೊ ಆಫ್ಲೈನ್ ಕ್ಲಾಸ್ ಆಗಿದ್ದರೆ ಮ್ಯಾಕ್ಸಿಮಮ್ ಎಲ್ಲರಿಗೂ ಬರ್ತಾಯಿತ್ತು. ಸೊ ಆನ್ಲೈನ್ ಕ್ಲಾಸ್ ಆಗೋದ್ರಿಂದ ಸೊ ಮ್ಯಾಕ್ಸಿಮಮ್ ನಿಮ್ಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳಿ, ಬಟ್ ಬೇಸಿಕ್ಸ್ ಮಾತ್ರ ಕಲ್ತ್ಕೊಳ್ಳಬೇಕು. ಸೊ ಆನ್ಲೈನ್ ಕ್ಲಾಸ್ ಕಂಪಲ್ಸರಿ, ಫೈನಲ್ ಅಕೌಂಟ್ಸ್ ಎಲ್ಲರಿಗೂ ಬರಲೇಬೇಕು. ನೀವೇನಾದ್ರು ಸ್ಕಿಪ್ ಮಾಡಿದ್ರೆ, ಸೊ ಯಾರಾದರೂ ನಾವು ಇನ್ನು ಆನ್ಲೈನ್ ಕ್ಲಾಸ್ ಕೇಳೋದಿಲ್ಲ ಅಂತ ಸ್ಕಿಪ್ ಮಾಡಿದ್ರೆ ಫೈನಲ್ ಅಕೌಂಟ್ಸ್ ನಿಮಗೆ ಲಾಸ್. ಸೊ ಸೆಕೆಂಡ್ ಇಯರ್ನ ಫ್ಯೂಚರೆಲ್ಲ ಇಟ್ಕೊಂಡು ಫೈನಲ್ ಅಕೌಂಟ್ಸ್ ಎಲ್ಲರಿಗೂ ಕಂಪಲ್ಸರಿ ಕಲಿಬೇಕು ಎಲ್ಲರೂ. ಕ್ಲಿಯರ್? ಓಕೆ ಸ್ಟೂಡೆಂಟ್ಸ್, ಬಾಯ್.